ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಕಿರಣ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಕಿರಣ್ ಅವರೇ ನಮ್ಮ ಜೊತೆ ಇದ್ದಾರೆ. ಲಾಯರ್ ಅನಿತಾ ಅವರು, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಕಿರಣ್, ಒಂದು ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಾ ಇದೆ ಮೇಡಮ್. ಲಾಯರ್ ಇದ್ದಾರೆ, ಅವ್ರ ಹತ್ರ ಮಾತನಾಡಿ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಕಿರಣ್. ನನ್ನ ಹೆಸರು ಕಿರಣ್ ಅಂತ. ಇದು ನಾನು ನನ್ನ ಹೆಂಡತಿ ಮದುವೆ ಆಗಿ ವಿ ವರ್ ಟುಗೆದರ್ ಫಾರ್ ಅರೌಂಡ್ 8 months. ಓಕೆ. ಅದಾದ್ಮೇಲೆ ಅವಳು ಅವ್ರ ತಾಯಿ ಮನೆಗೆ ಹೋಗಿದ್ದಾಳೆ. ಸುಮಾರು ಇವಾಗ 1 ವರ್ಷ 2 ತಿಂಗಳಾಯ್ತು ಸಪರೇಷನ್ ಆಗಿ. ಓಕೆ. ನಾನು ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲಿ ಅವ್ರು ಎಷ್ಟು ಸತಿ ಹೋಗಿ ಕರೆದ್ರು ನಾವೇನು ಡಿಸೈಡ್ ಮಾಡಿಲ್ಲ ಇನ್ನ ಅಂತ ಹೇಳ್ತಾ ಇದ್ದಾರೆ. ಸರಿ ಆಗ್ಲಿ, ನಿಮ್ಮ ಬಟ್ಟೆ ನಿಮ್ಮ ಒಡವೆ ಏನಿದೆಯೋ ಅದನ್ನ ತಗೊಂಡು ಹೋಗಿ ಅಟ್ಲೀಸ್ಟ್ ನೀವೇನು ಡಿಸೈಡ್ ಮಾಡಲಿ ಅಂದ್ರೆ ನೀವು ಯಾವಾಗ ಡಿಸೈಡ್ ಮಾಡ್ತಿರೋ ಅವಾಗ ವಾಪಸ್ ಕಳಿಸ್ಕೊಡಿ ಅಂದ್ರೆ ಅವ್ರು ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಈಗ ನೀವು ಗ್ಯಾಪ್ 1 ವರ್ಷ 2 ತಿಂಗಳು ಬಿಟ್ಟಿದ್ದೀರಲ್ಲ? ಹೌದು ಮೇಡಮ್. ಯಾಕೆ ಅಷ್ಟೊಂದು ಗ್ಯಾಪ್ ಬಿಟ್ರಿ? ಇಷ್ಟು ಸೋ ಲಾಂಗ್ ಯು ಹ್ಯಾವ್ ಟೇಕನ್ ಅಲ್ಲ? ಹೌದು, ಅಲ್ಲ ಬಟ್ ನಾವು ಸುಮಾರು ಸತಿ ಹೋಗಿ ಅವ್ರನ್ನ ಕೇಳಿದೀವಿ, ದಯವಿಟ್ಟು ಕಳಿಸ್ಕೊಡಿ ಅಂತ. ಅವರು ನಾವಿನ್ನೂ ಏನು ಡಿಸೈಡ್ ಮಾಡಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಇಲ್ಲ, ನಿಮ್ಗೇನು ಅನ್ಸುತ್ತೆ, ನಿಮ್ಮ ಮಿಸ್ಸಸ್ ನಿಮ್ಮ ಜೊತೆ ನಡ್ಕೊಳ್ಳೋ ರೀತಿ ಹೇಗಿದೆ? ಅವ್ರು ಫ್ರೆಂಡ್ಲಿ ಇದ್ದಾರಾ? ಅವ್ರ ತಂದೆ ತಾಯಿ ಮಾತ್ರನ ಬಿಡದೇ ಇರೋದು? ಅಲ್ಲ, ಇವಳುನು ಅಷ್ಟೇ ಅವ್ರ ಪರವಾಗೇ ನಿಂತಿದ್ದಾಳೆ. ಬಟ್ ಏನು ಕಾರಣ ಏನಿಲ್ವಾ? ಕಾರಣ ಅಂದ್ರೆ ಬಂದಿದ್ ಹೊಸದ್ರಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ಇದ್ದಿತ್ತು ಮನಸ್ತಾಪಗಳು ನಮ್ಮಿಬ್ಬರ ಮಧ್ಯದಲ್ಲಿ. ಏನ್ ಜಾಯಿಂಟ್ ಫ್ಯಾಮಿಲಿನಾ ನಿಮ್ದು? ಜಾಯಿಂಟ್ ಫ್ಯಾಮಿಲಿ ಮೇಡಮ್. ನಾನು ನಮ್ಮ ತಂದೆ ತಾಯಿ ಜೊತೆ ಇರೋದು. ಒಂದ್ಸತಿ ನಮ್ಮ ತಂದೆ ತಾಯಿ ಬಗ್ಗೆ ಕೆಟ್ಟದಾಗ ಮಾತಾಡೋದಕ್ಕೆ ನಾನು ಒಂದ್ಸತಿ ಕೈ ಮಾಡ್ಕೊಂಡಿದ್ದೆ. ಓಕೆ. ಅದ್ರ ಜೊತೆಗೆ ಇವಳಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇದೆ, ಆಮೇಲೆ ಕಿಡ್ನಿ ಸ್ಟೋನ್ ಎಲ್ಲ ಇದೆ. ಓಕೆ. ಅದು ನಮಗೆ ಮದ್ವೆಗೆ ಮುಂಚೆ ತಿಳಿದಿರ್ಲಿಲ್ಲ. ಅದು ಒಂದ್ಸತಿ ಡಾಕ್ಟರ್ ಹತ್ರ ತೋರ್ಸಿದ್ಮೇಲೆ ತಿಳಿದ್ ಬಂತು. ಅದಾಗ 1 ವಾರ ಆದ್ಮೇಲೆ ಶಿ ಲೆಫ್ಟ್. ಬಟ್ ನಿಮ್ಗೆ ಅವ್ರನ್ನ ಕರ್ಸ್ಕೊಳಕ್ ಇಷ್ಟ ಇದೆ ಅಲ್ವಾ? ನಿಮ್ಗೆ ಕರ್ಕೊಳಕ್ ಇಷ್ಟ ಇದೆಯಾ? ಓಕೆ, ಫೈನ್. ಕರೆಕ್ಟ್ ಆಗಿದೆ ಅಂತ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಇವ್ರಿಗೆ ಹುಡುಗನಿಗೆ ಇಷ್ಟ ಇದ್ದರೆ, ಕಿರಣ್ ಅವ್ರಿಗೆ ಇಷ್ಟ ಇದ್ದರೆ ಖಂಡಿತ ಅವರು ನಾನು ಹೇಳ್ದಂಗೆ ಮೊದಲನೇ ಕೇಸು ಇದೇ ಥರದ್ದು, ಒಂದು ನೋಟಿಸ್ ಕಳಿಸಿ ಅವ್ರನ್ನ ಕರೆಸ್ಕೋಬೋದು. ಆ್ಯಂಡ್ ಇದು ಟು ರೆಸ್ಟೋರ್ ದ ಕಾಂಜುಗಲ್ ಲೈಫ್ ಅಂತ ಹೇಳಿ ಒಂದು ನೋಟಿಸ್ ಕಳಿಸ್ಬೋದು. ಕಳಿಸಿದ್ದು ಆದರೆ ಕೂಡ ಬರದೇ ಇದ್ದರೆ ಹಿ ಕ್ಯಾನ್ ಆಲ್ವೇಸ್ ಫೈಟ್ ಇಟ್ ಔಟ್ ಇನ್ ದ ಕೋರ್ಟ್. ಅವ್ರು ತೀರ್ಮಾನ ಮಾಡಬೇಕು, ಏನು ಅವ್ರು ಬೇಕೋ, ಹೆಂಡ್ತಿನ ಕರೆಸ್ಕೋಬೇಕೋ ಅಲ್ಲ ಹೆಂಡ್ತಿ ಬೇಡವೋ ಅಂತ. ಈಗ ಹೆಂಡ್ತಿ ಬೇಡ ಅಂತ ಹೇಳೋದು ತುಂಬಾ ಸಹಜ ಆಗ್ಬಿಟ್ಟಿದೆ ಈಗ. ಯಾಕಂದರೆ ಫಸ್ಟ್ ಸ್ಟೆಪ್ಪೇ ತಗೊಳ್ಳೋದು ಬೇಡ ಅಂತ. ಈಗ ತಂದೆ ತಾಯಿ ಕಳಿಸಿಲ್ಲ ಅಂದರೆ ಬೇಡ ಅಂತ ಹೇಳಿ ಕೂತ್ಕೊತಾರೆ, ಅದು ಸರಿಯಲ್ಲ. ಮೊದಲನೇದಾಗಿ ಹೋಗಿ ಇವರೇ ಹೋಗಿ ಮಾತಾಡಿಸ್ಬೇಕು. ಅವ್ರೇನೇ ಹೇಳಲಿ, ಟೇಕ್ ಯುವರ್ ಎಲ್ಡರ್ ಮೆಂಬರ್ಸ್, ಅಲ್ಲಿ ಹೋಗಿ ಒಂದ್ಸಲ ಮಾತಾಡಿಸಿ ಆ ಹುಡುಗಿನ ಸೆಪ್ರೇಟಾಗಿ ಕರೆದು ಮಾತಾಡಿಸ್ಬೇಕು. ಯಾಕಂದರೆ ಬಾಳ್ತಾ ಇರೋದು ಹುಡುಗಿ, ಅವ್ರ ಪೇರೆಂಟ್ಸ್ ಅವರಲ್ಲ. ಪೇರೆಂಟ್ಸ್ ಅವ್ರು ಯಾವತ್ತಿದ್ರೆ ಏನು ಅಂದ್ಕೊಳ್ತಾರೆ, ನನ್ನ ಮಗಳೇ ಒಳ್ಳೆಯವಳು, ಮತ್ತೊಬ್ರು ಕೆಟ್ಟವರು. ಸಿಮಿಲರ್ಲಿ ಗಂಡ್ ಕಡೆ ಅವರು, ನನ್ನ ಮಗ ಒಳ್ಳೆಯವನು, ಅವನ ಹೆಂಡ್ತಿನ ಕೆಟ್ಟವಳು ಅಂತ. ಸೊ ಇಬ್ಬರನ್ನೂ ಬಿಟ್ಟು ನೀವಿಬ್ರು ತಂದೆ ತಾಯಿಯರ್ನೆಲ್ಲ, ಯಾಕಂದ್ರೆ ಮದುವೆ ಆದ್ಮೇಲೆ ನೀವಿಬ್ರು ಇದ್ದೀರಾ, ಈಗ ನಿಮ್ದೇ ಆದ ಒಂದು ಮಗುನೂ ಇದೆ, ಆ ಮಗು ಭಾಳ ಹಾಳಾಗುತ್ತೆ. ಸೊ ಡೆಫಿನೆಟ್ಲಿ ನೀವು ಹೋಗಿ ಒಂದ್ಸಲ ಕರೆದು ನೋಡಿ, ನೀವು ಕೂತ್ಕೊಂಡು ಕೌನ್ಸಿಲಿಂಗ್ ಎಲ್ಲ. ಇಲ್ಲ, ಯು ಹ್ಯಾವ್ ಲಾಟ್ಸ್ ಆಫ್ NGOs ಹೂ ವಿಲ್ ಡೂ ದ ಕೌನ್ಸಿಲಿಂಗ್. ಸೊ ಅವ್ರ ಹತ್ರ ಹೋಗಿ ಕೌನ್ಸಿಲಿಂಗ್ ತೊಗೊಂಡು ಅದಾದ ನಂತರ ನೀವೇನು ಸ್ಟೆಪ್ ತೊಗೊಳ್ಳೋ. ಈಗ ಅವ್ರಿಗೆ ಇಷ್ಟನೇ ಇಲ್ಲ ಬರೋಕ್ಕೆ ಅಂತಂದರೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗೋದು ಸರಿ ಇಲ್ಲ. ಯಾಕಂದರೆ ಒಂದ್ಸಲ ಫೋರ್ಸ್ ಮಾಡಿದ್ರೇನು ಅದು ಇಟ್ ಶುಡ್ ನಾಟ್ ಗೋ ಅಗೇನ್ಸ್ಟ್ ಹಿಮ್. ಅಲ್ಲಿ ಹೋಗಿ ಏನಾದರೂ ಮಾಡ್ಕೊಳ್ಳೋದು. ಈಗಿನ ಕಾಲದ ಹುಡುಗಿರಲ್ಲ, ದೇ ರೆಡಿ ಟು ಡೂ ಎನಿಥಿಂಗ್. ಸೊ ಅದು ಇರಬಾರ್ದು. ಸೊ ಮೇನ್ ಆಗಿ ಕಾರಣ ತಿಳ್ಕೊಬೇಕು, ಏನಕ್ಕೆ ಅವಳು ಬರ್ತಾ ಇಲ್ಲ ಅಂತ. ಹಂಗೇನಾದರೂ ಅಡ್ಜಸ್ಟ್ಮೆಂಟ್ಸ್ ಇವ್ರ ಕಡೆಯಿಂದ ಬರಬೇಕಂದ್ರೆ ಗಂಡ ಕಡೆ he definitely has to adjust and ಕರೆಸ್ಕೊಂಡು. ಚಂದ್ರಶೇಖರ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಚಂದ್ರಶೇಖರ್ ಅವರೇ ನಮ್ಮ ಜೊತೆ ಇದ್ದಾರೆ. ಲಾಯರ್ ಅನಿತಾ ಅವರು, ನಿಮ್ಮ ಸಮಸ್ಯೆ ಹೇಳಿ. ಮೇಡಮ್ ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್. ನಮ್ಮ ವೈಫ್ 14 years ಆಗಿದೆ, ನಮ್ಮಿಂದ ದೂರ ಇದ್ದಾರೆ. ಓಕೆ. ಅವರು ಮುಂದೆ ನಮ್ಗೆ ಏನಾದ್ರು ತೊಂದರೆ ಮಾಡ್ಬೋದಾ ಅಂತ ನಮ್ಗೆ ಸ್ವಲ್ಪ ಈಗ ಗಿಲ್ಟಿ ಆಗಿದೆ ಮನಸ್ಸಿಗೆ. ತೊಂದರೆ ಆಗ್ಬೋದಾ ಅಂತ ಹೇಳಿದ್ರೆ ಯಾವ ಥರ ತೊಂದರೆ ಅಂತ ಹೆದರ್ತೀರಾ? ಅಂದ್ರೆ ಅವ್ರು ನಮ್ಮ ಮೇಲೆ ಹರಾಸ್ಮೆಂಟ್ ಅಥವಾ 498 ಏನೋ ಇದೆಯಲ್ಲ, ಇದ್ರ ಪ್ರಕಾರ ಇಲ್ಲ. 498A ಹಾಕ್ಬೇಕಾದ್ರೂ ದೇ ಶುಡ್ ಫೈಲ್ ಇಟ್ ವಿದಿನ್ ಟೈಮ್. ಅಂದರೆ ಡೌರಿ ಹ್ಯಾರಸ್ಮೆಂಟ್ ಅಂತ ಹಾಕಬೇಕಾದ್ರೆ ವಿತಿನ್ 7 years ಹಾಕಬೇಕು. ಈಗ 14 years ಆದ ನಂತರನೂ ಅವ್ರು ನಿಮ್ಮ ಜೊತೆ ಇಲ್ಲ ಅಂತಿದ್ರೆ, ಅಂದರೆ ನೀವು ಬೇರೆ ಮದುವೆ ಆಗಿದ್ದೀರಾ ಏನಾದರೂ? ಇಲ್ಲ, ಕರೆಕ್ಟ್ ಆಗಿದೆ. ಕರೆಕ್ಟ್ ಅಲ್ಲ, ಕೆಲವ್ರು ಏನು ಮಾಡ್ತಾರೆ, ಹೆಂಡತಿ ಇಲ್ಲ ಅಂದರೆ ಬೇರೆ ಮದುವೆ ಆಗ್ತಾರೆ. ಬಟ್ ಏನಂದರೆ ಪ್ರೂಫ್ ಇರೋದಿಲ್ಲ. ಪ್ರೂಫ್ ಇಲ್ದೇನೆ ದೇ ಮೇ ಬಿ ಲೀಡಿಂಗ್ ಲೈಫ್.
ಯಾಕೆ ಹೆಂಡತಿ ಇವ್ರ ಹತ್ರ ಬಂದಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಈಗ 14 years ಅವ್ರು ಸೆಪ್ರೇಟ್ ಆಗಿದ್ದಾರೆ ಅಂದರೆ ಈಗ ಆ್ಯಕ್ಚುಲಿ ಗೋ ಫಾರ್ ಅ ಡಿವೋರ್ಸ್. ಮೋರ್ ದೆನ್ 2 years ಅಂದ್ರೂ ಡೆಸರ್ಷನ್ಗೆ ಹಾಕೊಂಡು ಹಿ ಕ್ಯಾನ್ ಹ್ಯಾವ್ ಅ ಫ್ಯಾಮಿಲಿ ಲೈಫ್. ಬಟ್ ಇಲ್ಲಿ ಏನೂ ಇಬ್ರು ಮಾಡ್ತಿಲ್ಲ ಅಂತ ಹೇಳಿದ್ರೆ ದೇ ಮಸ್ಟ್ ಬಿ ಸಮ್ ಸ್ಟ್ರೇಂಜ್ ರೀಸನ್. ಇವ್ರಿಗೆ ಮಕ್ಳಿದಾರ ಅಂತಲೂ ಗೊತ್ತಿಲ್ಲ. ಸೊ ಇಲ್ಲಿ ಆ್ಯಕ್ಚುಲಿ ವಿ ಡೋಂಟ್ ನೋ ದ ರೀಸನ್. 14 years ಆದ ನಂತರ ಅವ್ರು ಹಾಕೋ ಚಾನ್ಸ್ ಇಲ್ಲ. ಕಾರಣ ಹಾಕ್ಬೇಕಂದ್ರೇನು ಅಲ್ಲಿ ಯಾವುದೇ ಕೇಸು 498A ಹಾಕ್ಬೇಕಂದ್ರೇನು ಅವರಿದ್ದು ಹೊಡೆದಿದ್ದಾರೆ, ಎಲ್ಲ ಫಿಸಿಕಲ್ ಅಬ್ಯೂಸ್ ಮಾಡಿದ್ದಾರೆ ಅಂತ ಅಲ್ಲಿ ತೋರಿಸ್ಬೇಕು. ಈಗ 14 yearsನ ಕಾಂಟ್ಯಾಕ್ಟೇ ಇಲ್ಲ ಅಂದರೆ ದೆರ್ ಇಸ್ ನೋ ನೀಡ್ ಫಾರ್ ದ್ಯಾಟ್. ಆಮೇಲೆ ಈಗ 498A ಹಾಕ್ಬೇಕಾದ್ರೂ ದ ಇನ್ವೆಸ್ಟಿಗೇಷನ್ ಆಫೀಸರ್ ವಿಲ್ ಫಸ್ಟ್ ಇನ್ವೆಸ್ಟಿಗೇಟ್. ಒಂದೇ ಸಲ ಅವರು ಕೇಸ್ ರಿಜಿಸ್ಟರ್ ಮಾಡೋದಿಲ್ಲ. ಸೊ ಹಿ ಈಸ್ ಆನ್ ದ ಸೇಫ್ ಹ್ಯಾಂಡ್ಸ್. ಯು ನೀಡ್ ನಾಟ್ ವರಿ ಅಬೌಟ್ ಇಟ್. ಓಕೆ, ಕಾನೂನಿಗೆ ಏನಂತ ಹೇಳಿದ್ರೆ ದಾಂಪತ್ಯ ಮುರಿಯೋದಕ್ಕೆ ಕಾನೂನಿಲ್ಲ, ಕಾನೂನು ಮೊದಲು ಟ್ರೈ ಮಾಡೋದೇ ಹೊಂದಾಣಿಕೆಗೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ್ರಿ. ಡೆಫಿನೆಟ್ ಆಗಿ ಎವ್ರಿವೇ, ಈವನ್ ನಾವು ಎಷ್ಟೇ ಟ್ರೈ ಮಾಡಿ ಏನೇ ಲಾ ಪ್ರಯೋಗ ಪಡಿಸಿದ್ರೇನು ಅಲ್ಲಿ ಜಡ್ಜಸ್ ಕೂಡ ಕಾನೂನು ಐ ಮೀನ್ ಡೈವರ್ಸ್ ಇದೆ ಅಂತ ಇದ್ರೆ ಕೂಡ ತುಂಬಾ ಈಸಿಗೆ ಡೈವರ್ಸ್ ಕೊಡೋದಿಲ್ಲ. ಎಕ್ಸ್ಪರ್ಟಿ ಆದ್ರೆ ಸಹ ಕೊಡೋದಿಲ್ಲ. ಧನ್ಯವಾದ ನಿಮಗೆ. ಸೊ ಒಟ್ಟಾರೆ ವೀಕ್ಷಕರೇ ನೋಡಿದ್ರಲ್ಲ, ಕಾನೂನು ಅಂತ ಏನಿದೆ ಅದು ದಾಂಪತ್ಯವನ್ನು ಮುರಿಯೋದಿಲ್ಲ. ಕಾನೂನಿಗೆ ಸರಿಯಾದ ಒಂದು ಕಾರಣ ಬೇಕಷ್ಟೇ. ಸೆಪ್ರೇಷನ್ ಅಂತ ಬರೋದಾದರೆ ಒಟ್ಟಾರೆ ಕಾನೂನು ಕೂಡ ಒಂದು ಮಾಡೋದಕ್ಕೆ ಒಂದು ಅವಕಾಶವನ್ನು ನೀಡುತ್ತೆ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.